ಹಾಯ್ ನಮಸ್ಕಾರ. ನಮ್ಮ ಮನೇಲಿ ನಾಗರ ಪಂಚಮಿ ಸ್ಪೆಷಲ್ ಏನು ಮಾಡಿದೆ ಅಂತ ಕಾಣಿ. ಇದು ಮಣ್ಣಿ ಅಂದೇಳಿ ಹೇಳಿ ಹೆಂಗೆ ಮಾಡೋದು ಕಾಂಬ. ನಾನು ಈ ಕಪ್ಪಲ್ಲಿ 1 ಕಪ್ ರಾಗಿನ 1-2 ಅವರ್ ನೆನೆ ಹಾಕೊಂಡಿದ್ದೆ. ಹಾಗೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಸಹ ನೆನೆ ಹಾಕೊಂಡಿದ್ದೆ. ಈಗ ಅಕ್ಕಿನ ರುಬ್ಕೋಬೇಕು. ಅಕ್ಕಿ ಜೊತೆಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕೊಂಡು, ಈ ಕಪ್ಪಲ್ಲಿ 1 ಕಪ್ ಬೆಲ್ಲ ತಗೊಂಡಿದ್ದೆ, ಅದ್ರ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಈಗ ನಾವು ಮಗ್ಸುತ್ತಲ್ಲ ಅದೇ ಪಾತ್ರೆ ಹಾಕಿ ಇಟ್ಕೊಂಡಿದ್ದೆ. ನಂತರ ಅದೇ ಮಿಕ್ಸಿ ಜಾರ್ಗೆ ರಾಗಿ ಸಹ ನೆನೆ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಏಲಕ್ಕಿ ಸಹ ಹಾಕೊಂಡು ಇದನ್ನ ಚಂದ ಗ್ರೈಂಡ್ ಮಾಡ್ಕೊಂಡು ಕಡೆಗೆ ರಾಗಿ ಹಾಲು ಮಾತ್ರ ಇದೇ ಪಾತ್ರಕ್ಕೆ ಹಾಕೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಸಹ ಹಾಕೊಂಡಿದೆ. ಇದ್ರ ಜೊತೆಗೆ ಉಳಿದಿರೋ ಬೆಲ್ಲ ಸಹ ಹಾಕೊಂಡಿದೆ. ಸ್ವಲ್ಪ ಉಪ್ಪು ಹಾಕೊಂಡು ಚಂದ ಮಾಡಿ ಮಿಕ್ಸ್ ಮಾಡ್ಕೊ, ಕೈ ಬಿಡದೆ ಇದನ್ನ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊ. ಇದೀಗ ಇಷ್ಟು ದಪ್ಪ 90 ಕಡಲೆ ಬೀಜ ಸಹ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸಹ ಸೇರಿಸ್ಕೊಂಡು 2 ಸ್ಪೂನ್ ಆಗೋದು ತುಪ್ಪ ಸಹ ಹಾಕೊಂಡು ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊ. ಕಣಿ ಈ ಹದಕ್ಕೆ ಬರ್ಕ ಅದು ಕೊತ ಅಂತ ಹೇಳಿ ಕೊದಿಕ ಅಷ್ಟು ತನಕ ಬರೋ ತನಕ ಇದನ್ನ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊ, ಕೈ ಬಿಡದೆ. ಇದನ್ನ ಮಾಡ್ತಾ ಇಪ್ಪತ್ತಿಗೆ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸಹ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡ್ಕೊ. ಕಣಿ ತಳ ಬಿಡೋ ತನಕ ನಾವು ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನೀಗ ಪ್ಲೇಟಿಗೆ ಹಾಕಂತ ಇದ್ದೆ. ಪ್ಲೇಟಿಗೆ ಹಾಕೊಂಡ್ ನಂತರ ಮೇಲ್ಗಡೆ ಸ್ವಲ್ಪ ತುಪ್ಪ ಸಹ ಹಾಕೊಂಡು ಅದ್ ಮೇಲ್ಗಡೆ ಲಾಯ್ಕ್ ಮಾಡಿ ಎಲ್ಲ ಕಡೆ ಅಪ್ಲೈ ಮಾಡಿದ್ರೆ ಮಣ್ಣಿ ರೆಡಿ ಆಗುತ್ತೆ. ಇದು ಬಿಸಿ ಇರುತ್ತೆ. ಅದು 1-2 ಅವರ್ ಆದ್ರೆ ಹಾಗೆ ಬಿಟ್ರೆ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಇದನ್ನ ನಾವು ಕೇಕ್ ರೀತಿಯಾಗಿ ಕಟ್ ಮಾಡ್ಕೊಂಡ್ರೆ ರುಚಿಯಾದ ನಮ್ಮ ಕುಂದಾಪುರ ಸ್ಪೆಷಲ್ ಮಣ್ಣಿ ರೆಡಿ ಆಗುತ್ತೆ. ಕಾಣಿ ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನ ನಾವು ಕಟ್ ಮಾಡೋದು ಚೂರಿಗೆ ಒಂಚೂರು ತಾಗ್ಲಿಲ್ಲ ಅಂತ ಹೇಳಿದ್ರೆ ಲಾಯ್ಕ್ ಬೆಂದಿತ್ತಂದೇಳಿ. ಈ ಕಣಿ ಮಣ್ಣಿ ರೆಡಿ ಆಯ್ತು, ತಿಂಬುದೊಂದೇ ಬಾಕಿ. ಒಳ್ಳೆ ಹಲ್ವಾ ಕಣಂಗ ಆಯ್ತು. ನಮ್ಮೂರಂಗೆ ನಾಗರ ಪಂಚಮಿಗೆ ಇದೇ ಸ್ಪೆಷಲ್. ನಾಗರ ಪಂಚಮಿಗೆ ತಿನ್ಕೊಂಡೇನಿಲ್ಲ, ಬೇರೆ ದಿನ ಮಾಡಿ ತಿನ್ಲಕ್ಕ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.